ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಕುಟುಂಬ ಪ್ರಾರ್ಥನೆಯ ಬಗ್ಗೆ ಚಿಕ್ಕದಾಗಿ ಜ್ಞಾನ ವಾಕ್ಯವನ್ನು ಕೊಡುವುದಕ್ಕೆ ದೇವರು ಕೊಟ್ಟಂತಹ ಒಂದು ಮಹಾನ್ ಕೃಪೆಗಾಗಿ ಸ್ತೋತ್ರ ಮಾಡುವ ಪ್ರಿಯರೇ. ಆ ಸ್ತೋತ್ರ ಮಾಡಿ ಆದಮೇಲೆ ಈಗ ಒಂದು ಚಿಕ್ಕ ಒಂದು ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭಿಸುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಚನದ ಭಾಗವನ್ನು ಕೊಡುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರ. ಈ ವಚನದ ಭಾಗದ ಮೂಲಕ ಪ್ರತಿಯೊಂದು ಕುಟುಂಬಕ್ಕೂ ಪ್ರೇರೇಪಣೆ ಆಗಲಿಕ್ಕೆ ಸಹಾಯ ಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸು ಸ್ವಾಮಿ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ತಂದೆ, ಆಮೇನ್. ಇವತ್ತಿನ ಒಂದು ಸಂದೇಶದ ಭಾಗ ಪ್ರಿಯರೇ, ಮತ್ತಾಯ 18:20 ತೆಗೆದುಕೊಳ್ಳುವ ಕುಟುಂಬ ಪ್ರಾರ್ಥನೆಯ ಬಗ್ಗೆ ನಾವು ತೆಗೆದುಕೊಳ್ಳುವ. ಈ ಕುಟುಂಬ ಪ್ರಾರ್ಥನೆಯ ಬಗ್ಗೆ ನಾವು ತೆಗೆದುಕೊಳ್ಬೇಕಾದ್ರೆ ಮತ್ತೆ 18:20 ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಪ್ರಿಯರೇ. ಏಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತ ಸ್ವಾಮಿ ಹೇಳಿದ್ದಾರೆ. ಅಂದರೆ ದೊಡ್ಡ ಸಭೆಗಳಲ್ಲಿ ದೇವರಿಲ್ಲ, ಚಿಕ್ಕ ಗುಂಪಿನಲ್ಲೂ ಕೂಡ ದೇವರಿದ್ದಾರೆ. ಅದು ವಿಶೇಷವಾಗಿ ಪ್ರಿಯರೇ ದೇವರ ವಾಕ್ಯದಲ್ಲಿ ಬರೆದಿದೆ, ಎಲ್ಲಿ 2-3 ಸೇರಿ ಬರ್ತಾರೋ ಅವರ ನಡುವೆ ನಾನಿದ್ದೇನೆ ಅಂತ ಹೇಳಿದ್ರೆ ಅದರ ಅರ್ಥ 2-3 ಜನ ಸಭೆಯಲ್ಲಿ ಸೇರಿ ಬಂದರೆ ಅದು ಗೌರವನ? ಬೇರೆ 2-3 ಜನ ಮಾಡಿದ್ರೆ ಅದು ಕುಟುಂಬ ಪ್ರಾರ್ಥನೆ ಆಗ್ತದೆ. ಮನೆಗಳಲ್ಲಿ ಸೇರಿ ಒಂದು ಪ್ರಾರ್ಥನೆ ಆಗ್ತದೆ ಅಷ್ಟೇ ಅಂತಲ್ಲದೇ ಅದು ಸಭೆ ಆಗೋದಿಲ್ಲ. ಇದು ಸಭೆಗೆ ಸಂಬಂಧಪಟ್ಟಂಥ ವಚನ ಅಲ್ಲ ಪ್ರಿಯರೇ. ಸಭೆಗಳಲ್ಲಿ 2-3 ಜನ ಸೇರಿ ಬಂದರೆ ಅದು ಗೌರವನೂ ಕೂಡ ಅಲ್ಲ. ಸಭೆ ಅಂದರೆ ಒಂದು ಕನಿಷ್ಠ ಪಕ್ಷ 20ರಿಂದ ಮೇಲ್ಪಟ್ಟು ಇದ್ದರೆ ಓಕೆ ಪ್ರಿಯರೇ. ಅದಕ್ಕಿಂತಲೂ ಕಡಿಮೆ ಇದ್ದರೆ ಅದು ಮನೆಯ ಪ್ರಾರ್ಥನೆ ಅಂತ ಅನಿಸ್ಕೊಳ್ತದೆ. ಇರಲಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚಿಕ್ಕ ಸಭೆಗಳೇ ದೊಡ್ಡ ಸಭೆಗಳಾಗಿ ಬರೋದು. ಮೊದಲು 4 ಜನ 5 ಜನ, ನಾನು ಕೂಡ ಸಭೆ ಪ್ರಾರಂಭಿಸುವಾಗ ಒಂದೇ ಒಂದು ಕುಟುಂಬ ಸಿಕ್ಕಿದ್ದು. ಇವತ್ತು ಬರ್ತಾ 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 ದೇವರು ಕೃಪೆಯಿಂದ ಸಭೆಯನ್ನು ತುಂಬಿಸಿ ಉನ್ನತವಾಗಿ ನಡೆಸಲಿಕ್ಕೆ ದೇವರು ಕೃಪೆ ಕೊಡ್ತಿದ್ದಾರೆ ಪ್ರಿಯರೇ. ಅದಕ್ಕೋಸ್ಕರ ಸ್ತೋತ್ರ ಮಾಡುವ. ಆದರೆ 2-3 ಜನ ಸೇರಿ ಬಂದೇ ದೊಡ್ಡ ಸಭೆ ಆಗಬೇಕೇ ಹೊರತು ದೊಡ್ಡ ಸಭೆ ಆಗಿ ನಾವು ಇನ್ನಷ್ಟು ದೊಡ್ಡ ಸಭೆ ಆಗುವಂಥದ್ದು ಯಾವ ಥರದಲ್ಲಿ 2-3 ಜನ ಸೇರಿ ಬಂದಾಗ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ಏಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅವರ ನಡುವೆ ನಾನು ಇದ್ದೇನೆ. ಅಂದರೆ 2 ತಂದೆ ತಾಯಿಗಳಿಗೆ ಹೋಲಿಸೋಣ, 3 ಮಕ್ಕಳಿಗೆ ಹೋಲಿಸೋಣ ಪ್ರಿಯರೇ. 2-3 ಎಲ್ಲಿ ಕೂಡಿ ಬರ್ತಾರಂತಾರೆ ಒಂದು ಕುಟುಂಬಕ್ಕೆ ನಾವು ಹೋಲಿಸಿ ಪ್ರಾರ್ಥನೆ ಮಾಡೋದಾದರೆ ಪ್ರಿಯರೇ, ಇವತ್ತು ಕುಟುಂಬ ಪ್ರಾರ್ಥನೆಯೇ ಕೆಲವೊಂದು ಮನೆಗಳಲ್ಲಿ ಇಲ್ಲ ಪ್ರಿಯರೇ. ಗಂಡ ಡ್ಯೂಟಿಗೆ ಹೋದಾಗ ಟೈಮ್ ಇಲ್ಲ ಅಂಥೇಳಿ ಏನು ಮಾಡ್ತಾರೆ, ಹೆಂಡತಿ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಯಿತು ತಗೊಂಡು ಏನು ಮಾಡ್ತಾರೆ, ತಾಯಿ ಪ್ರಾರ್ಥನೆ ಕಡಿಮೆ ಮಾಡ್ತಾರೆ. ಬೆಳಿಗ್ಗೆ ಎದ್ದೇಳಿಗೆ ಲೇಟ್ ಆಯಿತು ತಗೊಂಡು ಇವರು ಕುಟುಂಬದವರು ಪ್ರಾರ್ಥನೆ ಕಡಿಮೆ ಮಾಡ್ತಾರೆ. ಈ ಪ್ರಾರ್ಥನೆ ನೀವು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟೇ ನೀವು ದೇವರ ಆಶೀರ್ವಾದವನ್ನು ಕಳ್ಕೊಳ್ತೀರಿ. ಯಾಕೆಂದರೆ ಕ್ರಿಸ್ತತ್ವವನ್ನು ಸ್ವೀಕರಿಸಿರತಕ್ಕಂಥ ಜನರೇ ಅಥವಾ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಜನರೇ ದೇವರು ತಿಳಿಸುವಂಥದ್ದು ಏನು ಅಂತಂದರೆ, ಕ್ರೈಸ್ತನನ್ನು ಅನುಸರಿಸತಕ್ಕಂಥ ಜನಗಳಿಗೆ ಪ್ರಾರ್ಥನೆ ಒಂದು ಕೀಲಿಕೈಯಾಗಿದೆ. ಅದು ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಪ್ರಾರ್ಥನೆ ಇಲ್ಲದೆ ಪರಲೋಕದ ಜೀವಿತ ಇಲ್ಲ ಇಲ್ಲ ಇಲ್ಲ. ನಾವು ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟಶಕ್ತಿಗಳು, ದುರಾತ್ಮ ಶಕ್ತಿಗಳನ್ನ ಓಡಿಸಬೇಕಾದ್ರೆ ನಾವು ಮೊದಲು ಕುಟುಂಬ ಪ್ರಾರ್ಥನೆ ಮಾಡಬೇಕು. ಕುಟುಂಬದಲ್ಲಿ ಮೊದಲು ಸಾಕ್ಷಿಯಾಗಿರಬೇಕು. ಗಂಡ ಹೆಂಡತಿ ಮಕ್ಕಳು ಸೇರಿ ಎಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ಆಶೀರ್ವಾದ. ಆದರೆ ಇವತ್ತು ಏನಾಗ್ತಿದೆ, ಸೈತಾನ ಏನು ಮಾಡ್ತಾನೆ, ಗಂಡ ಹೆಂಡತಿನ ಜೊತೆ ಸೇರಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಮಕ್ಕಳ ಜೊತೆ ಪ್ರಾರ್ಥನೆ ಮಾಡಲಿಕ್ಕಂತೂ ಮೊದಲೇ ಬಿಡೋದಿಲ್ಲ. ಎಕ್ಸಾಮ್ ಟೈಮು ಮಕ್ಕಳು ಓದ್ಕೊಳ್ಳಿ ಅಂತ ತಾಯಿನೇ ಏನು ಮಾಡ್ತಾರೆ, ಪ್ರಾರ್ಥನೆ ಕರೆಯದಂತೆ ಅವಾಯ್ಡ್ ಮಾಡ್ತಾರೆ. ಇದೆಲ್ಲ ಆದಾಗ ಏನಾಗುತ್ತೆ ಗೊತ್ತಾ, ನಾವು ದೇವರಿಗೆ ಬೆಲೆ ಕೊಡೋದನ್ನು ಬಿಟ್ಟು ನಾವು ಲೋಕಕ್ಕೆ ಬೆಲೆ ಕೊಟ್ಟಾಗ ಆಗ್ತದೆ ಪ್ರಿಯರೇ. ಉದಾಹರಣೆಗೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಓದಿಸ್ಲಿಕ್ಕೆ ಬಿಟ್ಟರೆ ಮಕ್ಕಳಿಗೆ ಲೋಕದ ಜ್ಞಾನ ಸಾಕು, ದೈವಿಕ ಜ್ಞಾನ ಬೇಡ ಅಂತಲೇ ಅರ್ಥ. ಇಲ್ಲ ಪ್ರಿಯರೇ, ನಾವು ಎಮರ್ಜೆನ್ಸಿ ಬಂದಾಗ, ಕಷ್ಟ ಬಂದಾಗ ಗಂಡ ಹೆಂಡತಿ ಮಕ್ಕಳು ಕೂತು ಪ್ರಾರ್ಥನೆ ಮಾಡೋದಕ್ಕಿಂತ ಪ್ರತಿದಿನವೂ ಕೂಡ ನಾವು ಪ್ರಾರ್ಥನೆ ಮಾಡಿ ಕುಟುಂಬವನ್ನು ಒಂದು ಮಿನಿ ಚರ್ಚಾಗಿ ಮಾರ್ಪಡಿಸಬೇಕು. ಫಸ್ಟ್ ನಾವು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಿ, ನಾವು ಕುಟುಂಬದಲ್ಲಿ ಸಾಕ್ಷಿ ಆದಮೇಲೆ ಸಭೆಯಲ್ಲಿ ಸಾಕ್ಷಿ ಮತ್ತು ಇತರ ಕುಟುಂಬಗಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಕ್ಷಿಯಾಗಿರ್ತೀವಿ ಪ್ರಿಯರೇ. ಇವತ್ತು ನನ್ನ ಕುಟುಂಬದಲ್ಲೇ ಪ್ರಾರ್ಥನೆ ಇಲ್ಲ, ನಾವು ಇನ್ನೊಬ್ಬರ ಕುಟುಂಬಕ್ಕೆ ಪ್ರಾರ್ಥನೆ ಬಗ್ಗೆ ಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಏನಾಗ್ತದೆ ಅಂದರೆ, ನಾನು ವೈಯಕ್ತಿಕ ಪ್ರಾರ್ಥನೆ ಮಾಡ್ತೀನಿ ಕಣ್ರಿ, ನೀವು ಡ್ಯೂಟಿಗೆ ಹೋದ್ಮೇಲೆ ನಾನು 1 ಗಂಟೆ ಮಾಡ್ತೀನಿ 2 ಗಂಟೆ ಮಾಡ್ತೀನಿ ಅಂತ ಹೇಳ್ತಾರೆ. ಗಂಡನೂ ಕೂಡ ಹೇಳ್ತಾನೆ, ನಾನು ಡ್ಯೂಟಿ ಜಾಗದಲ್ಲಿ ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತೇಳಿ. ಇಲ್ಲ ಪ್ರಿಯರೇ, ನೀವು ಎಷ್ಟೇ ಹೊರಗಡೆ ಪ್ರಾರ್ಥನೆ ಮಾಡಿದ್ರೆ ಅದು ಕುಟುಂಬ ಪ್ರಾರ್ಥನೆ ಆಗೋದಿಲ್ಲ, ಅದು ವೈಯಕ್ತಿಕ ಪ್ರಾರ್ಥನೆ ಆಗ್ತದೆ.
ವೈಯಕ್ತಿಕ ಪ್ರಾರ್ಥನೆ ಮಾಡೋ ತಪ್ಪಲ್ಲ, ಮಾಡಿ. ಆದರೆ ಕುಟುಂಬದೊಂದಿಗೆ ನೀವು ಪ್ರಾರ್ಥನೆ ಮಾಡದೇ ಇದ್ದರೆ ಅದು ದೇವರು ಕೂಡಿಸಿರ್ತಕ್ಕಂಥ ಪವಿತ್ರವಾದ ಸಂಬಂಧ ಕುಟುಂಬ. ಪ್ರಿಯರೇ, ದೇವರು ಕೊಟ್ಟಂಥ ಪವಿತ್ರ ಸಂಬಂಧದಲ್ಲಿ ಕುಟುಂಬದಲ್ಲಿ ನಾವು ದೇವರನ್ನೇ ಕಾಣಲಿಲ್ಲ ಅಂದರೆ ಆ ಕುಟುಂಬದಲ್ಲಿ ಅದ್ಭುತಗಳು ಆಶೀರ್ವಾದಗಳು ಆಗೋದು ಕಡಿಮೆ ಆಗ್ತದೆ. ಯಾಕೆಂತಂದರೆ ಪ್ರಿಯರೇ, ದೇವರು ಕೈ ಬಿಡೋದಿಲ್ಲ. ಸಿಂಗಲ್ ಪ್ರಾರ್ಥನೆ ಮಾಡಿದ್ರೆ ಕೈ ಬಿಡೋದಿಲ್ಲ. ನಿಮ್ಮ ಪರಿಸ್ಥಿತಿ ಗೊತ್ತಿದೆ. ಆದರೂ ಒಂದು 1/4 ಗಂಟೆನಾದರೂ ಗಂಡ ಹೆಂಡತಿ ಮಕ್ಕಳು ಕೂತು ಒಂದು ಆರಾಧನೆ, ಒಂದು ಚಿಕ್ಕ ವಚನದ ಭಾಗ ಚಿಕ್ಕದಾಗಿ ಆದರೂ ಒಪ್ಪಿಸಿ. 1/4 ಗಂಟೆ ಸಾಲೋದಿಲ್ಲ, ಒಂದು ಅರ್ಧ ಗಂಟೆನಾದ್ರೂ ನಾವೇನು ಮಾಡಬೇಕು, ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ, ಈ ಥರ ಜನಗಳಿಗೋಸ್ಕರ ಮತ್ತು ನಮ್ಮ ಸಭೆಗಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ಮಕ್ಕಳ ಜೀವಿತಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಕುಟುಂಬದಲ್ಲಿ ನಮ್ಮನ್ನು ಸಾಕ್ಷಿಯಾಗಿಡ್ತಾರೆ. ಪ್ರಿಯರೇ, ಸ್ವಾಮಿ ಹೇಳ್ತಾರೆ, ಎಲ್ಲಿ 2-3 ಸೇರಿ ಬರ್ತಾರೋ ಅವರ ನಡುವೆ ನಾನಿದ್ದೀನಿ ಅಂತೇಳಿ. ನೋಡಿ, ಇನ್ನೊಂದು ಸಲ ಓದ್ತೀನಿ. ಏಕೆಂದರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅವರ ನಡುವೆ ನಾನು ಇದ್ದೇನೆ. ಹಾಗಾದರೆ ಪ್ರಿಯರೇ, ಕುಟುಂಬದ ಒಳಗಡೆ ಯೇಸು ಸ್ವಾಮಿ ಇದ್ದಾರೆ. ದೊಡ್ಡ ಸಭೆಯಲ್ಲಿ ನಾನು ಇರ್ತೀನಿ, ದೊಡ್ಡ ಕೂಟದಲ್ಲಿ ಇರ್ತೀನಿ ಹೇಳೋದಿಲ್ಲ ಸ್ವಾಮಿ. ಅವ್ರು ಹೇಳ್ತಾರೆ ಏನು ಗೊತ್ತಾ, 2-3 ಜನ ಸೇರಿ ಬಂದರೂ ಸಾಕು, ಆಯಿತು, ಕುಟುಂಬ ಪ್ರಾರ್ಥನೆ ಆಯಿತಾ. ಹಾಗೆ ನೀವು ತಿಳ್ತೀನಿ, ಈ 2-3 ಜನ ಅಂತಂದರೆ ಇನ್ನೊಂದು ಮಾಡ್ಬೋದು. ಮರದ ಕೆಳಗಡೆ ದೇವ್ರ ಮಕ್ಕಳು 4-5 ಜನ ನಿಂತಾಗ ಅಲ್ಲೂ ಪ್ರಾರ್ಥನೆ ಮಾಡ್ಬೋದು. ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಂತಾಗ ಅಲ್ಲೂ ಪ್ರಾರ್ಥನೆ ಮಾಡ್ಬೋದು. ಬೀದಿಗಳಲ್ಲಿ ಹೋಗ್ತಾ ಇದ್ದಾಗ ಅಲ್ಲೂ ಪ್ರಾರ್ಥನೆ ಮಾಡ್ಬೋದು. ಒಟ್ಟಾರೆ 2 ಸೇರಿ ಪ್ರಾರ್ಥನೆ ಮಾಡಿದ್ರು ದೇವರಲ್ಲಿ ಬರ್ತಾರೆ. 3 ಜನ ಸೇರ್ಕೊಂಡು ಪ್ರಾರ್ಥನೆ ಮಾಡಿದ್ರು ದೇವರಲ್ಲಿ ಬರ್ತಾರೆ. ಒಬ್ಬನೇ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿದ್ರು ದೇವರು ಬರ್ತಾರೆ. ಆದರೆ ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಕುಟುಂಬ ಪ್ರಾರ್ಥನೆಯನ್ನು ಬಿಡೋದು ಬೇಡ. ಕುಟುಂಬ ಪ್ರಾರ್ಥನೆ, ಮಕ್ಕಳು ಎದ್ದೇಳಿಲ್ವ, ಅವ್ರು ಎದ್ದೇಳುವರೆಗೂ ನಿಂತು ಕಾದು ಅವ್ರನ್ನ ಕೂರಿಸಿ ಒಂದು 10 ನಿಮಿಷನಾದರೂ ಮಾಡಿ ಆ ಥರ ಪ್ರಾಕ್ಟೀಸ್ ಮಾಡಿದಾಗ ಮಕ್ಕಳು ಕೂಡ ಪ್ರಾರ್ಥನೆಯಲ್ಲಿ ದೇವರಿಗೆ ಗೌರವ ಕೊಡುವಂಥರಾಗ್ತಾರೆ. ಹಾಗಾದರೆ ಪ್ರಿಯರೇ, ಕುಟುಂಬ ಪ್ರಾರ್ಥನೆಯಿಂದ ಇವತ್ತು ಪ್ರಾರ್ಥನೆ ಸ್ಟಾರ್ಟ್ ಮಾಡೋಣ. ತುಂಬ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ. ಯಾಕೆಂದರೆ ನಾನು ಕೌನ್ಸಿಲಿಂಗ್ ಮಾಡಲಿಕ್ಕೆ ಅಂತ ಹೋದಾಗ ನನಗೆ ಅಲ್ಲಿ ಬರುವಂಥದ್ದು ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಪ್ರಾರ್ಥನೆ ಮಾಡಿದ್ರು ನಮ್ಮ ಯಜಮಾನ್ರ ಕೈಗೆ ಸಿಗೋದಿಲ್ಲ. ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ. ಇಲ್ಲ ಪ್ರಿಯರೇ, ಇದೆಲ್ಲ ನೆಪ ಅಲ್ಲ. ನಮಗೆ 24 ಗಂಟೆ ದೇವರು ಕೊಟ್ಟಿರಬೇಕಾದ್ರೆ ಅದರಲ್ಲಿ ಒಂದು ಅರ್ಧ ಗಂಟೆ, 1 ಗಂಟೆನಾದರೂ ದೇವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, ನೀನು ಸ್ವಾರ್ಥಿ, ನೀನು ಕೊಟ್ಟ ಸಮಯನ ಅನಾವಶ್ಯಕ ವೇಸ್ಟ್ ಮಾಡ್ತೀಯ. ಇವತ್ತು ಕೊಟ್ಟ ಸಮಯ ನಾಳೆ ಕೇಳಿಕೊಂಡ್ರು ಬೇಡ್ಕೊಂಡ್ರು ಸಿಗೋದಿಲ್ಲ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಮಗೆ ಇವತ್ತು ಕೊಟ್ಟ ಸಮಯ ನಾಳೆ ಸಿಗೋದಿರೋ ಕಾರಣಕ್ಕೋಸ್ಕರ ಈಗ ಕೊಟ್ಟಂಥ ಸಮಯನ ಕಳ್ಕೊಳ್ಳದೆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡುವ. ಹಾಗೇನೆ ನಮ್ಮ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಮ್ಮ ಕೆಲಸಗಳು ಏನಿದೆಯೋ ಅದನ್ನೋ ಮಾಡುವ. ಆದರೆ ಸ್ವಾಮಿನೇ ಹೇಳಿದರೆ, 1 ಗಳಿಗೆಯಾದರೂ ನನಗೋಸ್ಕರ ಪ್ರಾರ್ಥಿಸಲಾರಿರಾ ಅಂತ ಕೇಳಿದ್ದಾರೆ. ಹಂಗೆ ಹೇಳ್ಕೊಂಡು 1 ಗಳಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. 23 ಗಂಟೆನ ನಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿದ್ರು ಕೂಡ 1 ಗಂಟೆ ಅಂದರೆ 24ನೇ ಗಂಟೆಯನ್ನು 24 ಗಂಟೆಯಲ್ಲಿ 1 ಗಂಟೆನ ದೇವರಿಗೋಸ್ಕರ ನಾವು ಮೀಸಲಾಗಿಡುವ ಪ್ರೇರೆ. ಯಾಕೆಂದರೆ ದೇವರು ಇಲ್ಲದೇ ಯಾವ ಕಾರ್ಯಗಳು ನಡೆಯೋದಿಲ್ಲ. ಇವತ್ತು ನನ್ನ ಕೈ ಕಾಲುಗಳು ಅಲ್ಲಾಡಬೇಕಾದ್ರೆ ಅದು ದೇವರ ಕೃಪೆ. ಇವತ್ತು ಊಟ ಮಾಡಲಿಕ್ಕೆ ಆಗದೇ ಎಷ್ಟೋ ಜನಗಳು ಒದ್ದಾಡ್ತಿದ್ದಾರೆ. ಇವತ್ತು ನಮಗೆ ಸಮೃದ್ಧಿಯಾದ ಊಟ, ತಿಂಡಿ, ಕೆಲಸ ಮಾಡಲಿಕ್ಕಿರೋ ಶಕ್ತಿ, ಬಲ, ಜ್ಞಾನ, ವಿವೇಕ ಇದೆಲ್ಲವನ್ನು ಕೊಟ್ಟಿರೋದು ದೇವರೇ. ಇದನ್ನೆಲ್ಲ ಕೊಟ್ಟಂಥ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರನಾದರೂ ನಾವು ದಿನದ 1 ಗಂಟೆ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮೈಪಡಿಸುವ. ದೇವರು ಹೇಳತಕ್ಕಂಥ ಒಂದು ಪದಕ್ಕೆ ನಾವು ಗೌರವ ಕೊಟ್ಟು ದೇವರ ನಾಮವನ್ನು ಮೈಪಡಿಸುವ. ಯೇಸು ಕ್ರಿಸ್ತನ ಆಶೀರ್ವಾದ, ಅಭಿಷೇಕ ಸದಾ ನಿಮ್ಮ ಮೇಲಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ತಂದೆ, ಮಗ, ಪವಿತ್ರಾತ್ಮನ ಸಾನ್ನಿಧ್ಯದಲ್ಲಿ ಆಮೇನ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ, ಆರೋಗ್ಯ